ಇತ್ತೀಚೆಗೆ ಹೆಣ್ಣು ಮಕ್ಕಳಲ್ಲಿ ನಾರ್ಮಲ್ ಡೆಲಿವರಿ ಆಗ್ತಾ ಇಲ್ಲ. ಮೊದಲು ಆಲ್ಮೋಸ್ಟು ಈ 10ರಲ್ಲಿ 9 ಅದು ಆಗ್ತಾ ಇತ್ತು. ಸೊ ಇವತ್ತು 7 ಕೂಡ 8 ಕೂಡ ರೀಚ್ ಆಗ್ತಾ ಇಲ್ಲ ಹೆಣ್ಣು ಮಕ್ಕಳಲ್ಲಿ. ಇದು ಸಮಸ್ಯೆ ಏನು? ಇದಕ್ಕೆ ಉತ್ತರ ಏನು? ಇದು ಆಕ್ಚುಲಿ ಸಮಸ್ಯೆ ಅಲ್ಲ ಅಂತ ಹೇಳ್ಬೋದು. ಸಮಸ್ಯೆ ನಾರ್ಮಲ್ ಆಗುತ್ತೆ, ಬಟ್ ಆ ಭಯಕ್ಕೆ ಕೆಲವರು ನಮಗೆ ಸಿಸೇರಿಯನ್ನೇ ಬೇಕು ಅಂತಾರೆ, ಇನ್ನು ಕೆಲವೊಂದು ಕಡೆ ಸುಮ್ಮನೆನೂ ಸಿಸೇರಿಯನ್ ಮಾಡಿಸ್ತಾ ಹೋಗ್ತಾರೆ. ಸೊ ಬೇಕಾಗಿರೋದಿಲ್ಲ. ಮತ್ತೆ ಅವರು ಹಿಂದಿನ ಕಾಲಕ್ಕೆ ಹೋಗಬೇಕು. ಹಿಂದಿನ ಕಾಲದಲ್ಲಿ ಹೇಗಿದ್ರು, ಪ್ರೆಗ್ನೆನ್ಸಿಗೆ ಮೊದಲು ನೀವೀಗ ರಾಜರಿಗೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ರಾಜರಿಗೆ ರಾಜ್ಯನ ಆಳುವಂತ ಒಳ್ಳೆ ಮಗ ಹುಟ್ಟಬೇಕಲ್ವಾ? ಸೊ ಹೇಗೆ ಹುಟ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಿದ್ರು, ಅಷ್ಟು ಪವರ್ಫುಲ್ ಆಗಿ ಯಾಕೆ ಹೇಗೆ ವಂಶ ಚೆನ್ನಾಗಾಗ್ತಿತ್ತು ಇರ್ತಿತ್ತು ಅಂದ್ರೆ ಪ್ರೆಗ್ನೆನ್ಸಿಗೆ ಮೊದ್ಲೇನೆ ಆ ಗಂಡ ಹೆಂಡತಿ ಹೋಮ ಹವನ ಎಷ್ಟು ಮಾಡಿಸ್ತಿದ್ರು. ಗರಿಕೆ ಜ್ಯೂಸಲ್ಲಿ ಮೂಗಿಗೆ ಹಾಕೊಳ್ಳೋದ್ರಿಂದ, ಈಗ ನಸಿ ಅಂತ ನಾವೀಗ ಏನು ಟ್ರೀಟ್ಮೆಂಟ್ ಅಂತೀವಿ, ಅದೆಲ್ಲದು ಹಿಂದೆ ಇತ್ತು. ರಾಜವೈದ್ಯರು ಇರ್ತಿದ್ರು. ಆ ಪಾಸಿಟಿವ್ ವೈಬ್ರೇಷನ್ನ ಕ್ರಿಯೇಟ್ ಮಾಡಿ ಅವ್ರನ್ನ ತಯಾರು ಮಾಡ್ತಿದ್ರು. 3-4 ತಿಂಗಳು ಎಲ್ಲ ಹೋಮ ಹವನ ಮಾಡಿ ಎಲ್ಲ ಆರೋಗ್ಯದಲ್ಲಿ ಪ್ರತಿಯೊಂದರಲ್ಲೂ ಅವ್ರನ್ನ ಚೆನ್ನಾಗಿ ಆದ್ಮೇಲೆ ಅವರು ಪ್ರೆಗ್ನೆನ್ಸಿ ಆದಾಗ ಅವರಿಗೆ ಅದೇ ತರ ಗರ್ಭ ಸಂಸ್ಕಾರ ಅಂತ ಈಗ ಏನ್ ಹೇಳ್ತೀವಿ, ಅದೇ ತರ ಹಿಂದೆ ನೀವು ಕಥೆಯಲ್ಲಿ ಕೇಳಿಲ್ವಾ, ಅಭಿಮನ್ಯು ಕತೆ ಹೇಳ್ತಿದ್ದಾಗ ಹೂ ಅಂತ ಇದ್ದ ಅಂತ, ಅಷ್ಟು ಗರ್ಭದಲ್ಲಿರೋ ಮಗು ಕೇಳುತ್ತೆ. ಇರ್ತಾ ಇತ್ತು ಅಂದ್ರೆ ಎಲ್ಲದೂ ಕಾರಣ ಆಗತ್ತೆ. ಈಗ ಹೇಗಿರ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಯಾವಾಗಲೂ ಸಿಟ್ಟು ಮಾಡ್ತಿರ್ತಾರೆ, ಜಾಬು ಐಟಿ ಕಂಪ್ನಿಗಳಲ್ಲಿ ಆ ಪ್ರೆಷರು ಸ್ಟ್ರೆಸ್ ಆಗ್ಬಿಟ್ಟು ಮಗು ಏನಾಗುತ್ತೆ, ಅದಕ್ಕೂ ಆಂಗ್ಸೈಟಿ ಬಂದೇ ಬರುತ್ತಲ್ವಾ. ಸೊ ಎಲ್ಲ ಅದೇ ಥರ ಹೋಗಬೇಕು. ಪ್ರೆಗ್ನೆನ್ಸಿ ಇರುವಾಗ ಯಾವ ಲೇಹ್ಯ ತಗೋಬೇಕು, ಯಾವ ಥರ ಕಷಾಯಗಳನ್ನ ಕುಡಿಬೇಕು, ಅಥವಾ ಬಾಣಂತನದಲ್ಲಿ ಹಿಂದೆ ಹೇಗೆ ಹೇಳ್ತಿದ್ರು 5 ತಿಂಗಳು ಯಾವ ಥರ ರೆಸ್ಟ್ ಕೊಡ್ತಾ ಇದ್ರು, ಯಾವ್ಯಾವ ಈಗ 10 ದಿನದಲ್ಲಿ ಒಂಥರ ಔಷಧಿ ಇರುತ್ತೆ. ಅದಾದ ನಂತರ ಪರ್ಟಿಕ್ಯುಲರ್ ಇದೇ ಅಂದರೆ ಈಗ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ ಜೀರಿಗೆದು ಅಂದ್ರೆ ಅದನ್ನ ಲೇಹ್ಯ ಮಾಡ್ತಿದ್ರು, ಅಥವಾ ಶತಾವರಿ ಲೇಹ್ಯ ಮಾಡ್ತಿದ್ರು, ಮಾದಿ ಫಲದ ಲೇಹ್ಯ ಮಾಡ್ತಿದ್ರು. ಇಂತಿಂಥ ದಿನಕ್ಕೆ ಇಂತಿಂಥದ್ದು ಕೊಡಬೇಕು ಅನ್ನೋ ರೂಲು. ಇವಾಗ ಏನ್ ಮಾಡ್ತಾರೆ, ಒಂದು ಆಂಟಿಬಯೋಟಿಕ್ಸ್ ತಗೊಂಡಿರ್ತಾರೆ, ನಾವೆಲ್ಲ ಸರಿ ಇದೀವಿ ಎಷ್ಟು ಹೇಗಿರ್ತಾರೆ, ಆಮೇಲೆ ಫಿಟ್ನೆಸ್ ಹೇಗೆ ಕಾಪಾಡ್ಕೊಳ್ಳೋದು. ಮಕ್ಕಳು ಕಾಯಿಲೆಗೆ ಹುಟ್ಟುತ್ತಾ ಇದ್ದಾರೆ. ಹೌದು. ಅವಾಗ ಈಗ ಜಾಂಡಿಸ್ ಅಂತ ಹೇಳಿದ್ರು, ಒಂದು ಬಿಸಿಲಲ್ಲಿ ನಿಲ್ಲಿಸ್ತಾ ಇದ್ರು, ನೆಲ್ಲಿದು ಒಂದ್ ಸ್ವಲ್ಪನೇ ಒಂದೊಂದು ಡ್ರಾಪ್ ಹಾಕ್ತಾ ಇದ್ರು, ಯಾವ ಜಾಂಡಿಸು ಇರ್ತಿರ್ಲಿಲ್ಲ. ಈಗ ಆ ಇನ್ಕ್ಯುಬೇಟರ್ ಇರ್ಬೇಕು, ಇದ್ರಲ್ಲಿ ಇರ್ಬೇಕು, ಮತ್ತೆ ಅಡ್ಮಿಟ್ ಮಾಡಬೇಕು. ಅಷ್ಟು ಮಾಡದೆ ಹುಟ್ಟಿದ ಒಳಗನೆ ತುಂಬಾ ಅವಕ್ಕೆ ಎಲ್ಲಾ ತರ ಕೆಮಿಕಲ್ ಸೇವನೆ ಕೊಟ್ಟಾಗ ಏನಾಗುತ್ತೆ, ವೀಕ್ ಬಾಡಿ ಆಗುತ್ತೆ, ವೀಕ್ ಮೈಂಡ್ ಆಗುತ್ತೆ. ಓಕೆ, ಇನ್ನೇಗ ಆರೋಗ್ಯಪೂರ್ಣವಾಗಿ ಬೆಳೆಯಕ್ಕೆ ಸಾಧ್ಯ? ಹೌದು. ಗರ್ಭಾವಸ್ಥೆಯಲ್ಲಿ ನಾವು ಸ್ಟ್ರೆಂತ್ ಇಲ್ಲ ಅಂತಂದ್ಮೇಲೆ ಅದಕ್ಕೆ ಮೊದ್ಲಿಂದಾನೇ ಸ್ಟಾರ್ಟ್ ಮಾಡ್ಕೋಬೇಕು. ಗರ್ಭಧಾರಣೆಗಿಂತ ಮೊದ್ಲಿಂದಾನೆ 3 ತಿಂಗಳು ಮೊದಲು ಪ್ರಿಪೇರ್ ಆಗ್ಬೇಕು. ಆಗ ಮಾತ್ರ ಹೆಲ್ದಿ ಮಗು ಹುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಗರ್ಭಿಣಿ ಆಗೋದಕ್ಕಿಂತ ಮುಂಚೆನೆ ಅವರು ಹೇಗೆ ಪ್ರಿಪೇರ್ ಆಗಬೇಕು? ಅದೇ ಈಗ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಬೇಕು. ಅದಕ್ಕೆ ಮೊದಲು ಹೋಗಿ ಥೈರಾಯ್ಡ್ ಮಾತ್ರೆ ತಿನ್ನೋದು, ಏನೇನೋ ಮಾಡ್ಕೊಂಡು ದಪ್ಪ ಆಗೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಬಾರ್ದು, ಋತುಚಕ್ರ ಸರಿಯಾಗಿರ್ಬೇಕು. ಅದೆಲ್ಲ ಫಸ್ಟ್ ಬಾಡಿನ ಕ್ಲೆನ್ಸ್ ಮಾಡ್ಕೋಬೇಕು. ದೇಹ ಮತ್ತು ಮನಸ್ಸು ಎರಡನ್ನ ಕ್ಲೆನ್ಸ್ ಮಾಡಿದಾಗ ಆಮೇಲೆ ಅವರು ಪ್ರೆಗ್ನೆನ್ಸಿ ಆದಾಗ ಅದು ಕರೆಕ್ಟಾಗಿ ಎಲ್ಲ ಥರ ಸರಿ ಹೋಗ್ತಾ ಬರುತ್ತೆ. ಆಮೇಲೂ ಅವರಿಗೆ ಗರ್ಭ ಸಂಸ್ಕಾರ ಅಂದ್ರೆ ಅದೇನೆ ಒಳ್ಳೆ ರೀತಿ ಮಂತ್ರಗಳ ಉಚ್ಚಾರಣೆ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಕೆಲವೊಂದು ಎಕ್ಸಸೈಸ್ ಮಾಡಬೇಕು, ಎಲ್ಲದೂ ಮಾಡಬೇಕು. ಆಗ ಮಾತ್ರ ಹೆಲ್ದಿಯಾಗಿ ತುಂಬಾ ಚೆನ್ನಾಗಿರೋ ಮಗು ಹುಟ್ಟುತ್ತೆ. ನಾರ್ಮಲ್ ಡೆಲಿವರಿನೂ ಆಗುತ್ತೆ ನೀವು ಹೇಳಿದಾಗ. ಸೊ ಈಗ ನೀವು ಹೇಳ್ದಂಗೆ ಯಾರಿಗೂ ಕೂಡ ಸಮಯ ಇಲ್ಲ, ಎಲ್ಲ ಹಣದಿಂದ ಬಿದ್ದಿದ್ದಾರೆ. ಅವರು ಗಂಡ ಒಂದು ಕಂಪ್ನಿ, ಹೆಂಡತಿ ಒಂದು ಕಂಪ್ನಿ. ಹೌದು. ಸೊ ಸರಿಯಾಗಿ ಸಂಸಾರಕ್ಕೆ ಅವ್ರಿಗೆ ಸಮಯ ಇಲ್ಲ, ಬಾಂಡಿಂಗ್ ಇರೋದಿಲ್ಲ, ಭಾವನೆಗಳು ಚೆನ್ನಾಗಿರೋದಿಲ್ಲ. ಯಾವ್ದೋ ಒಂದು ಸಮಯಕ್ಕೆ ಇಬ್ರು ಸೇರ್ಕೊಂಡಾಗ ಅಲ್ಲಿ ಹುಟ್ಟೋ ಮಗು ಹಾಗೆ ಆಗುತ್ತೆ. ಭಾವನೆಗಳು ತುಂಬಾನೇ ಮುಖ್ಯ, ಇಮೋಷನ್ಸ್. ಸೊ ಅದು ಈಗ ಒಂದು ಜನರಲ್ ಆಗಿ ಒಂದು ಸುಮ್ಮನೆ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಒಂದ್ಸಲ ಸಿಟ್ಟು ಬಂದ್ರೆ ನಿಮ್ ದೇಹ ಹೇಗಾಗತ್ತೆ, ಶಿವರಿಂಗ್ ಆಗುತ್ತೆ, ಇಡೀ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ, ಎದೆ ಡಬ ಬಡ್ಕೊಳ್ಳುತ್ತೆ. ನಾರ್ಮಲ್ ಸ್ಟೇಟ್ ಬರ್ಬೇಕಾದ್ರೆ 48 ಅವರ್ಸ್ ಬೇಕು. ನೀವು ಒಂದ್ಸಲ ಬೇರೆಯವ್ರಿಗೆ ಹರ್ಟ್ ಮಾಡಿದ್ರೆ, ನೀವು ಹರ್ಟ್ ಆದ್ರೆ, ಏನೇ ಒಂದು ಸಣ್ಣ ಘಟನೆ ನಡೆದ್ರೆ, ಇನ್ನು ನೀವು 48 ಅವರ್ಸಲ್ಲಿ ಎಷ್ಟು ಸಲ ಸಿಟ್ಟು ಮಾಡ್ತೀರಿ, ಎಷ್ಟು ಬೇಜಾರು ಮಾಡ್ಕೊಳ್ತಿರ್ತೀರಿ. ಹಾಗೆ ಕೆಮಿಕಲ್ ಚೇಂಜಸ್ ಯಾವ ಥರ ಆಗುತ್ತೆ ನಮ್ಮ ದೇಹದಲ್ಲಿ. ಸೊ ಅದು ಎಲ್ಲದನ್ನು ಬ್ಯಾಲೆನ್ಸ್ಡಾಗಿ ತಗೊಂಡು ಹೋದಾಗ ನೀವು ಹೇಳೋ ಥರ ಈಗ ಎಷ್ಟೋ ಜನಕ್ಕೆ ಮಕ್ಕಳೇ ಆಗೋಲ್ಲ, ಅಥವಾ ಆದ ನಂತರ ಚೆನ್ನಾಗಿರೋದಿಲ್ಲ, ಅಥವಾ ಬೇರೆ ಬೇರೆ ಈಗ ಏನು ಹೇಳಿದ್ರಿ ಸಿಸೇರಿಯನ್ ಅಂತ ಹೇಳಿದ್ರಿ, ಎಲ್ಲದಕ್ಕೂ ಕಾರಣ ನಾವೇನೆ ಕಣೆ. ಹಾಗೆ ಆಹಾರ ಕೂಡ ಅತ್ಯಂತ ಮುಖ್ಯ ಅಂತ ಹೇಳ್ತೀವಿ. ಖಂಡಿತ. ಆಹಾರ ಅಂದರೆ ಇವಾಗ ಹೇಗಾಗಿದೆ, ಹಿಂದಿನ ಥರ ಈಗ ವಾಟೆ ಹುಳಿ ಸಾರು ಅಂದರೆ ನಿಮ್ಗೆ ಕೇಳೇ ಇರಲ್ಲ ನೀವು, ಹೌದಾ? ಸೊ ಅಥವಾ ತುಂಬ ಆ ಥರದ್ದೆಲ್ಲ ಇರ್ತಾ ಇತ್ತು. ಕಷಾಯ ಅಂದರೆ ಏನು, ಈಗೆಲ್ಲ ಏನು, ಎಲ್ಲ ಫಾಸ್ಟ್ ಫುಡ್, ಬೇಕ್ರಿ ಐಟಮ್ಗಳು, ಅಥವಾ ಎಲ್ಲ ಟೇಸ್ಟಿಂಗ್ ಪೌಡ್ರು. ಸೊ ಅದು ತುಂಬ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನ ಅದು ಟೆಂಪ್ಟ್ ಆಗುತ್ತೆ, ನಮ್ಮ ಮೈಂಡ್ ಅದನ್ನೇ ತಿನ್ಬೇಕು ಅಂತ. ನಾಲ್ಗೆ ಮಾತ್ರ ರುಚಿ ಇರುತ್ತೆ, ಆಗಲ್ಲ. ಅದಕ್ಕೆ ನಾಲ್ಗೆಗೆ ಸಿಹಿಯಾಗಿದ್ದು ಉದರಕ್ಕೆ
ಕಹಿ ಆಗುತ್ತೆ. ಕಹಿ ಆಗುತ್ತೆ. ಅದೇ ನೀವು ನಾಲ್ಗೆಗೆ ಕಹಿ ಆಗಿದ್ರೆ ಉದರಕ್ಕೆ ಸಿಹಿ ಆಗುತ್ತೆ ಅಂತ ಹಿಂದಿನವರು ಏನ್ ಮಾಡಿದ್ರು, ಒಂದು ಏನೋ ಒಂದು ವಚನದಿಂದ ಹಿಡಿದು ಪ್ರತಿಯೊಂದು ಅವ್ರು ಆಲ್ರೆಡಿ ತಿಳಿಸಿಕೊಟ್ಟಿದ್ರು. ಈಗ ಮುದ್ರಾಗಳ ಕಾಂಬಿನೇಷನ್ ಅಂದ್ರೆ ಹಿಂದೆ ಟೆಂಪಲ್ ಅಲ್ಲಿ ಪ್ರತಿಯೊಂದು ವಿಗ್ರಹದಲ್ಲಿ ಯಾಕಿತ್ತು, ಒಂದೊಂದು ಜೆಸ್ಚರ್ಸ್ ಇತ್ತು, ಹೌದಾ? ಎಲ್ಲ ಈಗ ನಟರಾಜನ್ 18 ಕೈಗಳಲ್ಲಿ 18 ಮುದ್ರಗಳನ್ನ ಹಾಕಿದ್ರು. ಸೊ ಯಾಕೆ, ಅದಕ್ಕೆ ನಮ್ಗದು ಗೊತ್ತಿಲ್ಲ, ಏನೋ ಒಂದು ಸಂಜ್ಞೆ ಅಂತ ತಿಳ್ಕೊಂಡ್ವಿ. ಒಂದು ಜಸ್ಟ್ ಒಂದು ಈ ರೀತಿ ಮಾಡಿದಾಗ ಯಾವ ತರ ಅದು ನಮ್ಮ ದೇಹಕ್ಕೆ ಒಂದೊಂದು ಅಂಗಾಂಗಗಳಿಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಈಗ ಹೊಸದಾಗಿ ಕಂಡಿಡಿದು ಮುದ್ರಾ ವಿಜ್ಞಾನ ಅದು ಅಷ್ಟು ಪವರ್ಫುಲ್ ಆಗಿ ನಮ್ಮ ದೇಹಕ್ಕೆ ವರ್ಕ್ ಆಗುತ್ತೆ ಅಂತ ರಿಸರ್ಚ್ ಮಾಡಿರೋದು ಅಷ್ಟೇ. ಈಗ ನೀವು ಕೂಡ ಅಷ್ಟೇ ಸುಮಾರು 10-12 ವರ್ಷದಿಂದ ಈ ಮುದ್ರಾ ವಿಜ್ಞಾನ ಮಾಡ್ತಾ ಇದ್ರಿ. ಈ ಮುದ್ರಾದಿಂದ ಸಾವಿರ ಸಂಖ್ಯೆಯಲ್ಲಿ ಜನ ಗುಣಮುಖರಾದ್ರು. ಎಷ್ಟೋ ಜನ ವಿದ್ಯಾರ್ಥಿಗಳು ಆಮೇಲೆ ನಿಮ್ಮ ಇದಕ್ಕೂ ಕೂಡ ಬರ್ತಾ ಇರ್ತಾರೆ, ಚಿಕಿತ್ಸಾಲಯ ಕೂಡ ಬರ್ತಾರೆ. ಯಾಕೆಂದ್ರೆ ಮುದ್ರಾ ಆರಂಭ ಆಗಿದ್ದೆ ನಿಮ್ಮಿಂದನೋ ಅಂತ ಅನಿಸ್ತದೆ, ಅಷ್ಟೊಂದು ನೀವು ಪಾಪ್ಯುಲರ್ ಆಗ್ಬಿಟ್ಟಿದೆ. ಹೌದು, ತುಂಬಾ ಇನ್ನು ಹಿಂದೆನೆ ಒಂದ್ ಅರೌಂಡ್ 18-19 ವರ್ಷ ಅಂತೂ ಆಯ್ತು. ಸೊ ಅವಾಗಿಂದ ಅಂದ್ರೆ ಮುದ್ರಾ ಅಂದ್ರೆ ಜನರಲ್ ಆಗಿ ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ, ಬ್ರಹ್ಮ ಮುದ್ರಾ ಅಂತ ಯೋಗದಲ್ಲಿ ಒಂದ್ ಮಾಡ್ತಾ ಇದ್ರು, ಎಲ್ರಿಗೂ ಗೊತ್ತಿತ್ತು. ಆಮೇಲಿಂದ ಅದು ರಿಸರ್ಚ್ ಮಾಡ್ತಾ ಮಾಡ್ತಾ ಹೇಗಾಯ್ತು ಅಂದ್ರೆ ಒಂದೊಂದು ತುಂಬಾ 100 ಮುದ್ರಗಳಿದೆ. ಅದರಲ್ಲಿ ತುಂಬಾ ಮುಖ್ಯವಾಗಿರೋದು ಗಾಯತ್ರಿ ಮುದ್ರಾಸ್ ಅಂತ, ಅದು 32 ಮುದ್ರಾಸ್ ಕಾಂಬಿನೇಷನ್. ಅದನ್ನ ಕ್ಯಾನ್ಸರ್ ಪ್ರಿವೆನ್ಷನ್ ಮುದ್ರಾಸ್ ಅಂತ ಕರೆದ್ರು. ಸೊ ಅದೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದ್ರೆ ದೇಹದಲ್ಲಿ ಎಲ್ಲೂ ಗಂಟಾಗ್ಲಿಕ್ಕೆ ಬಿಡೋದೇ ಇಲ್ಲ, ಆಗ ಕ್ಯಾನ್ಸರ್ ಬರೋಲ್ಲ ಅನ್ನೋದಕ್ಕೆ ಒಂದು ಇದಾಯ್ತು. ಬಂದ ನಂತರನೂ ಅದನ್ನ ಮಾಡಿದಾಗ ಪಾಸಿಟಿವ್ ಎನರ್ಜಿ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಆಂಗ್ಸೈಟಿ, ಸ್ಟ್ರೆಸ್ ನೀವು ಜಸ್ಟ್ ಗೊತ್ತಾಗುತ್ತೆ, ನೀವು ಒಂದ್ ಸ್ವಲ್ಪ ತಿಂಗ್ ಹಿಡ್ಕೊಂಡ್ರು ಕೂಡ ಆ ವೈಬ್ರೇಷನ್ ನಿಮ್ ದೇಹದಲ್ಲಿ ಫೀಲ್ ಆಗುತ್ತೆ. ಸೊ ಆ ರೀತಿ ಮಾಡ್ತಾ 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 ಈಗ ಇಷ್ಟೊಂದು ಮುದ್ರಾಗಳ ಬಗ್ಗೆನೇ ಮಾಡ್ತಾ ಹೋಗಿರೋ. ಎಷ್ಟು ತರದ ಮುದ್ರಾಗಳಿದೆ ಆಕ್ಚುಲಿ. ಇದೆಲ್ಲ ಒಂದೊಂದು ಮುದ್ರನು ಕೂಡ ಒಂದೊಂದು ಸಂದೇಶನ ಕೊಡುತ್ತೆ, ಒಂದೊಂದು ಆರೋಗ್ಯವನ್ನ ಕೊಡುತ್ತೆ. ಖಂಡಿತ. ಸೊ ಇಂಪಾರ್ಟೆಂಟ್ ಮುದ್ರಾ ಅಂದ್ರೆ ಯಾವ್ದು ನಮ್ಮ ದೇಹಕ್ಕೆ? ಅಂದ್ರೆ ಇದರಲ್ಲಿ ಮನೋಮುದ್ರಾ ಅಂದ್ರೆ ಫೇಶಿಯಲ್ ಆರ್ಗನ್ನ ಯೂಸ್ ಮಾಡ್ಕೊಳ್ಳುವಂತ ಮುದ್ರಾ ಇತ್ತು. ಸೊ ಅದರಲ್ಲಿ ಕೆಲವೊಂದು ಈಗ ಜಸ್ಟ್ ನಾಸಿಕಾಗ್ರ ಮುದ್ರಾ ಅಂದ್ರೆ ಮೂಗಿನ ತುದಿ ಕಾನ್ಸಂಟ್ರೇಟ್ ಮಾಡೋದು, ಇಲ್ಲಿ ಕೈ ಯೂಸೇಜ್ ಇಲ್ಲ ಮನೋಮುದ್ರಾ ಅಂದ್ರೆ. ಅದೇ ತರ ಕಾಯ ಮುದ್ರಾ ಅಂದ್ರೆ ನಮ್ಮ ದೇಹದ ಅಂಗಾಂಗಗಳನ್ನ ಯೂಸ್ ಮಾಡಿ ಮಾಡುವಂತ ಮುದ್ರಾ. ಸೊ ಅದರಲ್ಲಿ ವಿಪರೀತ ಕರಣಿ ಮುದ್ರಾ ಇದೆಲ್ಲ ತುಂಬಾ ವಂಡರ್ಫುಲ್ ಆಗಿ ವರ್ಕ್ ಆಗ್ತಾ ಇತ್ತು. ಸೊ ಹಾಗೆ ಆಧಾರ ಮುದ್ರಾ ಎಲ್ಲ. ಹಸ್ತ ಮುದ್ರಾ ಅನ್ನೋದನ್ನ ನಾವು ಜಾಸ್ತಿ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಸ್ತ ಮುದ್ರಾ ಅಂದ್ರೆ ಕೈಗಳನ್ನ ಯೂಸ್, ನೀವು ಭರತನಾಟ್ಯದಲ್ಲಿ ನೋಡಿರ್ಬೋದು, ಸಂಯುತ ಹಸ್ತ, ಅಸಂಯುತ ಹಸ್ತ. ಅಸಂಯುತ ಅಂದ್ರೆ ಸಿಂಗಲ್ ಹ್ಯಾಂಡ್ ಜೆಸ್ಚರ್ ಅಂತ, ಅಂದ್ರೆ ಒಂದೇ ಕೈನ ಯೂಸ್ ಮಾಡೋದು. ಸಂಯುತ ಅಂದ್ರೆ 2 ಕೈಗಳನ್ನ ಯೂಸ್ ಮಾಡಿ ಮಾಡುವಂತ ಮುದ್ರಾಗಳು. ಸೊ ಇದರಲ್ಲಿ ಬೇಕಾದಷ್ಟು ಮುದ್ರಾ ಇದೆ, ಮುದ್ರಾದ ಕಾಂಬಿನೇಷನ್ಸ್ ಇದೆ. ಪರ್ಟಿಕ್ಯುಲರ್ ಕಾಯಿಲೆಗೆ ಯಾವ್ಯಾವ ಮುದ್ರಗಳ ಕಾಂಬಿನೇಷನ್ ಮಾಡಿದಾಗ ನಿಮ್ಗೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ 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 ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಪ್ರತಿ ತಿಂಗಳು ಕೂಡ 1000 ಜನ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ ಮುದ್ರಾ ಕಲಿಯೋದಕ್ಕೆ. ಸಾಫ್ಟ್ವೇರ್ ಹೋಗ್ತಿರೋಂಥ ವಿದ್ಯಾರ್ಥಿಗಳೇ ಜಾಸ್ತಿ ಇದ್ದಾರೆ, ಇಲ್ಲಿ ಕೆಲಸಗಾರರೇ ಜಾಸ್ತಿ ಇದ್ದಾರೆ. ಆಮೇಲಿಂದ ಯಾವ್ದು ಫ್ಯಾಕ್ಟ್ರಿ ಹೋಗುವಂಥವ್ರು ಬರ್ತಾ ಇದ್ದಾರೆ ಮುದ್ರಾ ಕಲಿಯೋದಕ್ಕೆ. 18-20 ವರ್ಷ ಮುದ್ರಾದಲ್ಲಿ ನೀವು ಎಕ್ಸ್ಪರ್ಟ್ಸ್ ಆಗಿದ್ರೆ